ಕನ್ನಡಿಗರಿಗೆ 100% ನೌಕರಿ ಪೋಸ್ಟ್ ತೆಗೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊನ್ನೆ 50ಕ್ಕಿಂತ ಹೆಚ್ಚು ನೌಕರರಿರುವ ಎಲ್ಲ ಸಂಸ್ಥೆಗಳಲ್ಲಿ ಸಿ ಮತ್ತು ಡಿ ದರ್ಜೆಯ ನೌಕರಿಯನ್ನು 100% ಕನ್ನಡಿಗರಿಗೆ ಕೊಡಬೇಕು ಅಂತ ಹೇಳಿದ್ದರು. ಸಂಪುಟ ಸಮಿತಿಯಲ್ಲಿ ನಿರ್ಣಯವಾಗಿದೆ ಎಂದು ಹೇಳಿದ್ದರು ಮತ್ತು ಅದನ್ನು ಪೋಸ್ಟ್ ಮಾಡಿದ್ದರು. ಆದರೆ ಇದರ ಬಗೆಗೆ ತೀವ್ರವಾಗಿ ಉದ್ಯಮಿಗಳಿಂದ ವಿರೋಧ ವ್ಯಕ್ತವಾದುದಲ್ಲದೆ ಮುಖ್ಯವಾಗಿ IT ಕ್ಷೇತ್ರದವರು ಇದನ್ನು ವಿರೋಧಿಸಿ ಇದೊಂದು ನಾಜಿ ನಡೆ, ಇದು ಸರ್ವಾಧಿಕಾರದ ನಿರ್ಧಾರ ಎಂದಿತ್ಯಾದಿ ಹೇಳಿದ ಬಳಿಕ 100% ಕನ್ನಡಿಗರಿಗೆ ಕೆಲಸ ಎನ್ನುವ ಪೋಸ್ಟನ್ನು ಸಿದ್ದರಾಮಯ್ಯನವರು ತೆಗೆದುಹಾಕಿದ್ದಾರೆ. ಆದರೆ ಮತ್ತೆ ಅದನ್ನು ಸ್ಪಷ್ಟೀಕರಿಸಿ ಎ ಮತ್ತು ಬಿ ಗ್ರೇಡಿನಲ್ಲಿ ಕೂಡ 50ಕ್ಕಿಂತ ಹೆಚ್ಚು ನೌಕರರಿರುವ ಸಂಸ್ಥೆಗಳಲ್ಲಿ 60%ದಷ್ಟು ಕನ್ನಡಿಗರಿಗೆ ಕೆಲಸ ಕೊಡಬೇಕಾದುದು ಸಂವಿಧಾನಬದ್ಧವಾಗಿ ತೀರ್ಮಾನವಾಗಿರೋ ವಿಚಾರವಾಗಿದೆ. ಹಾಗೂ ಕರ್ನಾಟಕದಲ್ಲಿ ಎಲ್ಲ ಸರ್ಕಾರಗಳು ಕೂಡ ಈ ಬಗೆಗೆ ತೀರ್ಮಾನ ತೆಗೆದುಕೊಂಡಿವೆ. ಅಲ್ಲದೆ ಹಿಂದೆ ಮಹಿಷಿ ವರದಿ ಕೂಡ ಇದನ್ನು ಹೇಳಿದೆ. ಅದನ್ನು ನೀವು ಪಾಲನೆ ಮಾಡಿಲ್ಲ. ಎ ಮತ್ತು ಬಿ ದರ್ಜೆಯಲ್ಲಿ ನೌಕರಿ ಕೊಟ್ಟಿಲ್ಲ. ಕಡೆಮಟ್ಟಿಗೆ ಸಿ ಮತ್ತು ಡಿ ದರ್ಜೆಯ ನೌಕರಿಯನ್ನು ಎಲ್ಲ ಕನ್ನಡಿಗರಿಗೆ ಮೀಸಲಾಗಿಡುವಂಥ ಪ್ರಾಮಾಣಿಕತೆಯನ್ನು ತೋರಿಸಿ ಅಂತ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆದರೆ ಕನ್ನಡಿಗರಿಗೆ 100% ಮೀಸಲಾತಿ ಕೆಲಸದಲ್ಲಿ ಎನ್ನುವಂಥ ಪೋಸ್ಟನ್ನು ಮಾತ್ರ ನೀಗಿದ್ದಾರೆ ಮುಖ್ಯಮಂತ್ರಿ.